ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ವೇಣರಾಜನ ಕಥೆಯನ್ನು ನೋಡೋಣ. ನೀವು ನಮ್ಮ ಚಾನೆಲ್ಗೆ ಈವರೆಗೂ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಷ್ಣುವಿನ ವರ ಪಡೆದು ನಕ್ಷತ್ರವಾದ ಮಹಾರಾಜ ಧ್ರುವನ ವಂಶಸ್ಥರಲ್ಲಿ ಅಂಗರಾಜನೂ ಒಬ್ಬ. ಸುನೀತ ಇವನ ಪತ್ನಿ. ಒಮ್ಮೆ ಮಹಾರಾಜ ಅಂಗನು ಅಶ್ವಮೇಧ ಯಾಗವನ್ನು ಆರಂಭಿಸಿದನು. ಆದರೆ ಎಷ್ಟು ಬಾರಿ ಆಹ್ವಾನ ನೀಡಿದರೂ ಯಜ್ಞದ ಹವಿಸ್ಸನ್ನು ಸ್ವೀಕರಿಸಲು ದೇವತೆಗಳು ಬರಲಿಲ್ಲ. ನೊಂದ ಅಂಗರಾಜನು ಇದಕ್ಕೆ ಕಾರಣವನ್ನು ಕಂಡುಹಿಡಿಯುವಂತೆ ತನ್ನ ಪುರೋಹಿತರಲ್ಲಿ ಕೇಳಿಕೊಂಡ. ಇತರ ಪುರೋಹಿತರೊಂದಿಗೆ ಚರ್ಚೆಯನ್ನು ನಡೆಸಿದ ನಂತರ ಮುಖ್ಯ ಪುರೋಹಿತರು ರಾಜನಿಗೆ ಕಾರಣವನ್ನು ತಿಳಿಸಿದರು. ಅವರ ಪ್ರಕಾರ ಅಂಗರಾಜನು ತನ್ನ ಪೂರ್ವಜನ್ಮದಲ್ಲಿ ಮಾಡಿದ ಪಾಪದ ಫಲವೇ ದೇವತೆಗಳು ಹವಿಸ್ಸನ್ನು ಸ್ವೀಕರಿಸದಿರಲು ಹಾಗೂ ರಾಜನಿಗೆ ಸಂತಾನ ಇಲ್ಲದಿರಲು ಕಾರಣ ಎಂದರು. ಸಂತಾನವನ್ನು ಪಡೆಯಲು ಏನು ಮಾಡಬೇಕೆಂದು ರಾಜನು ಮರುಪ್ರಶ್ನೆ ಮಾಡಿದಾಗ ವಿಷ್ಣುವಿನ ಮೊರೆಯನ್ನು ಹೋಗುವಂತೆ ಅವರು ಉತ್ತರಿಸಿದರು. ಅತಿ ಶೀಘ್ರದಲ್ಲೇ ರಾಜನು ಪುತ್ರನನ್ನು ಪಡೆಯುವ ಬಯಕೆಯಿಂದ ವಿಷ್ಣುವನ್ನು ಒಲಿಸಲು ಒಂದು ಯಾಗವನ್ನು ಮಾಡಿದನು. ಯಜ್ಞದ ಪೂರ್ಣಾಹುತಿಯ ಸಮಯದಲ್ಲಿ ಬಂಗಾರದ ಮಾಲೆ ಹಾಗೂ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಿದ ಒಬ್ಬ ಪುರುಷನು ಯಜ್ಞದಲ್ಲಿ ಪ್ರತ್ಯಕ್ಷನಾದನು. ಅವನ ಕೈಯಲ್ಲಿನ ಮಡಕೆಯಲ್ಲಿ ಹಾಲನ್ನದ ಪಾಯಸವಿತ್ತು. ಅದನ್ನು ರಾಜನಿಗೆ ನೀಡಿದ ವ್ಯಕ್ತಿಯು ಅಲ್ಲಿಂದ ಮರೆಯಾದನು. ರಾಜನು ಆ ಪಾತ್ರೆಯನ್ನು ತಕ್ಷಣ ತನ್ನ ಮಡದಿಯಾದ ಸುನೀತಳಿಗೆ ನೀಡಿದನು. ಬಹಳ ಭಕ್ತಿಯಿಂದ ಅದಕ್ಕೆ ನಮಸ್ಕರಿಸಿದ ರಾಣಿಯು ಪಾಯಸದ ಸೇವನೆಯನ್ನು ಮಾಡಿದಳು. ಸ್ವಲ್ಪ ದಿನಗಳಲ್ಲಿಯೇ ಅವಳು ಗರ್ಭವತಿಯಾದಳು. ನವಮಾಸಗಳ ನಂತರ ಮಹಾರಾಣಿ ಸುನೀತಾ ಒಂದು ಸುಂದರ ಗಂಡುಮಗುವಿನ ತಾಯಿಯಾದಳು. ಈಗ ರಾಜ ದಂಪತಿಗಳ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿತ್ತು. ಆದರೆ ಆ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ರಾಜಕುಮಾರ ವೇಣನು ಬಹಳ ಕ್ರೂರಿಯಾಗಿದ್ದ. ಯಾವಾಗಲೂ ಕಾಡಿಗೆ ಹೋಗಿ ಸಿಕ್ಕ ಪ್ರಾಣಿಗಳನ್ನು ಬೇಟೆಯಾಡುವುದು, ಜನರಿಗೆ ಹಿಂಸೆ ಕೊಡುವುದು ಇತ್ಯಾದಿಗಳನ್ನು ಅವನು ಮಾಡತೊಡಗಿದ. ಒಂದು ಬಾರಿ ಆಟದಲ್ಲಿ ತನ್ನನ್ನು ಸೋಲಿಸಿದ ಗೆಳೆಯನನ್ನೂ ಸಹ ಅವನು ಕೊಲ್ಲಲು ಹೊರಟಿದ್ದ. ತನ್ನ ಮಗನ ಈ ಸ್ವಭಾವವನ್ನು ತಿದ್ದಲು ರಾಜ ಅಂಗನು ಮೊದಲಿಗೆ ಅವನಿಗೆ ಬುದ್ಧಿವಾದ ಹೇಳಿ ನಂತರ ಅನೇಕ ಕಠಿಣ ಶಿಕ್ಷೆಗಳನ್ನು ನೀಡಿದನು. ಆದರೆ ಬಾಲಕ ವೇಣನ ಸ್ವಭಾವವು ಬದಲಾಗಲೇ ಇಲ್ಲ. ಒಂದು ರಾತ್ರಿ ರಾಜ ಅಂಗನು ತನ್ನ ಮಗನ ಬಗ್ಗೆಯೇ ಚಿಂತಿಸುತ್ತಾ ಮಲಗಿದ್ದನು. ಅವನಿಗೆ ಎಷ್ಟು ಹೊತ್ತಾದರೂ ನಿದ್ದೆಯು ಬರಲಿಲ್ಲ. ಬಹಳವಾಗಿ ನೊಂದು ಹೋಗಿದ್ದ ರಾಜನು ಮಲಗಿದ್ದಲ್ಲಿಂದ ಎದ್ದು ಶಬ್ದ ಮಾಡದೆ ತಲೆಗೆ ಮುಸುಕು ಹಾಕಿಕೊಂಡು ಕಾಡಿನ ಕಡೆಗೆ ಹೋದನು. ಮಾರನೆಯ ದಿನದಿಂದ ಎಲ್ಲರೂ ರಾಜನನ್ನು ಹುಡುಕಲು ಆರಂಭಿಸಿದರು. ಆದರೆ ಎಷ್ಟೇ ಪ್ರಯತ್ನಿಸಿದರೂ ಅಂಗರಾಜನ ಸುಳಿವು ಎಲ್ಲಿಯೂ ಸಿಗಲಿಲ್ಲ. ಈಗ ಅರಸನಿಲ್ಲದ ಸಾಮ್ರಾಜ್ಯದಲ್ಲಿ ಅರಾಜಕತೆಯು ಉಂಟಾಗಿತ್ತು. ಆದಷ್ಟು ಬೇಗ ಇನ್ನೊಬ್ಬ ರಾಜನನ್ನು ಸಿಂಹಾಸನದಲ್ಲಿ ಕೂರಿಸಬೇಕಿತ್ತು. ಭೃಗು ಋಷಿಯ ನೇತೃತ್ವದಲ್ಲಿ ಮಂತ್ರಿಗಳು ಒಂದು ತುರ್ತು ಸಭೆಯನ್ನು ಕರೆದರು. ಮಹಾರಾಣಿ ಸುನೀತಾಳೊಂದಿಗೆ ಚರ್ಚಿಸಿ ವೇಣನನ್ನು ರಾಜನನ್ನಾಗಿ ಮಾಡಲಾಯಿತು. ಈ ನಿರ್ಧಾರಕ್ಕೆ ಹಲವು ಆಸ್ಥಾನಿಕರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು. ಅರಸನಾದ ವೇಣನು ತುಸುದಿನಗಳಲ್ಲಿಯೇ ತನ್ನ ದುಷ್ಟಬುದ್ಧಿಯಿಂದಾಗಿ ಪುರೋಹಿತರು ಯಾರೂ ತನ್ನ ಸಾಮ್ರಾಜ್ಯದಲ್ಲಿ ದೇವರ ಪೂಜೆಯನ್ನು ಮಾಡಬಾರದು, ಎಲ್ಲರಿಗಿಂತ ರಾಜನೇ ಸರ್ವಶ್ರೇಷ್ಠ, ನೀವೆಲ್ಲರೂ ನನ್ನ ಪೂಜೆ ಮಾಡಿ ಎಂದನು. ನಂತರ ರಾಜ್ಯದಲ್ಲಿ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ನಡೆಸುವುದನ್ನು ನಿಷೇಧಿಸಲಾಗಿದೆ ಎಂದು ಡಂಗೂರ ಸಾರಿಸಿದನು. ಹೀಗೆ ರಾಜನು ಅಧರ್ಮಿಯಾದ ತಕ್ಷಣ ರಾಜ್ಯದಲ್ಲಿ ಕಳ್ಳಕಾಕರ, ರಾಕ್ಷಸರ ಸಮಸ್ಯೆಯು ಆರಂಭವಾಗಿತ್ತು. ಹೀಗಾಗಿ ಪ್ರಜೆಗಳು ಭಯಭೀತರಾಗಿ ಬದುಕತೊಡಗಿದ್ದರು. ಎಲ್ಲ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾಮ್ರಾಜ್ಯದಲ್ಲಿ ನಿಷೇಧ ಹೇರಿದ್ದರೂ ಸಹ ಪುರೋಹಿತರು ಮತ್ತು ಋಷಿಗಳು ಗೌಪ್ಯ ಸ್ಥಳಗಳಲ್ಲಿ ತಮ್ಮ ಪೂಜೆಗಳನ್ನು, ಯಜ್ಞಗಳನ್ನು ನಡೆಸುತ್ತಲೇ ಬರುತ್ತಿದ್ದರು. ಅದಲ್ಲದೆ ಆಗಾಗ ಗುಟ್ಟಾಗಿ ಸೇರಿ ಸಭೆಗಳನ್ನು ಕರೆಯುತ್ತಿದ್ದರು. ಆದರೆ ಬರುಬರುತ್ತಾ ಸಾಮ್ರಾಜ್ಯದ ಪರಿಸ್ಥಿತಿಯು ಹದಗೆಟ್ಟಿತೇ ಹೊರತು ಸುಧಾರಿಸಲಿಲ್ಲ. ಎಲ್ಲ ಋಷಿಗಳು ಹಾಗೂ ಪ್ರಮುಖ ಆಸ್ಥಾನಿಕರು ಒಟ್ಟಾಗಿ ಸೇರಿ ರಾಜನಿಗೆ ಕೊನೆಯ ಬಾರಿ ಬುದ್ಧಿವಾದವನ್ನು ಹೇಳುವ ತೀರ್ಮಾನವನ್ನು ಮಾಡಿದರು. ಮಾರನೆಯ ದಿನವೇ ರಾಜ ವೇಣನ ಆಸ್ಥಾನಕ್ಕೆ ಹೋಗಿ ರಾಜನಾದವನು ಧರ್ಮವನ್ನು ಕಾಪಾಡಬೇಕು, ಪ್ರಜೆಗಳ ರಕ್ಷಣೆ ಮಾಡಬೇಕು ಹಾಗೂ ಯಜ್ಞ ಯಾಗಾದಿಗಳ ಮೂಲಕ ದೇವತೆಗಳನ್ನು ಸಂತೋಷಪಡಿಸಿ ರಾಜ್ಯದಲ್ಲಿ ಸುಭಿಕ್ಷ ನೆಲೆಸುವಂತೆ ಮಾಡಬೇಕು. ಇದು ನಿಮ್ಮ ಕರ್ತವ್ಯ ಎಂದು ಋಷಿಗಳು ರಾಜನಿಗೆ ತಿಳಿಹೇಳಿದರು. ಆದರೆ ರಾಜನು ತನ್ನ ಅಹಂಕಾರವನ್ನು ಬಿಡಲಿಲ್ಲ. ನನ್ನನ್ನು ಪೂಜಿಸಿ ಸಾಕು, ಯಜ್ಞದ ಹವಿಸ್ಸನ್ನು ದೇವತೆಗಳ ಬದಲು ನನಗೆ ಅರ್ಪಿಸಿ ಹಾಗೂ ದೇವರಿಗೆ ಕೊಡುವ ವಸ್ತುಗಳನ್ನು ನನ್ನ ಪಾದಕ್ಕೆ ಹಾಕಿ
ನಿಮ್ಮ ಎಲ್ಲಾ ಕೋರಿಕೆಗಳು ಈಡೇರುತ್ತವೆ ಎಂದನು. ಇನ್ನು ಇವನನ್ನು ಸುಮ್ಮನೆ ಬಿಟ್ಟರೆ ಜಗತ್ತಿಗೆ ಉಳಿಗಾಲವಿಲ್ಲ ಎಂದು ಕೋಪಗೊಂಡ ಋಷಿಮುನಿಗಳು, ಮೂರ್ಖ, ನೀನು ರಾಜನಾಗಲು ಲಾಯಕ್ಕಲ್ಲ, ಈ ಕೂಡಲೇ ನೀನು ಸತ್ತು ಹೋಗು ಎಂದು ಶಪಿಸಿದರು. ಮರುಕ್ಷಣದಲ್ಲೇ ರಾಜವೇಣನು ನಿಂತಲ್ಲೇ ಕುಸಿದು ಮರಣ ಹೊಂದಿದನು. ನಂತರ ಆ ಋಷಿಗಳು ಆ ಜಾಗದಲ್ಲಿ ಒಂದು ಕ್ಷಣವೂ ನಿಲ್ಲದೆ ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಟು ಹೋದರು. ವೇಣನ ತಾಯಿ ಸುನೀತಾ ಮಗನ ಸಾವಿನಿಂದ ಬಹಳ ನೊಂದು ಹೋದಳು. ಕಡೆ ಪಕ್ಷ ತನ್ನ ಮಗನ ದೇಹವನ್ನಾದರೂ ಸಂರಕ್ಷಿಸಬೇಕು ಎಂದು ಯೋಚಿಸಿ ಅರಮನೆಯ ಒಂದು ಕೋಣೆಯಲ್ಲಿ ಮೃತದೇಹವನ್ನು ವಿವಿಧ ಹುಲ್ಲುಗಳಿಂದ ಸುತ್ತಿ ಇಟ್ಟಳು. ಹೀಗೆ ಹಲವು ವರ್ಷಗಳು ಕಳೆದವು. ಇತ್ತ ಕಡೆ ವೇಣನ ಸಾವಿಗೆ ಕಾರಣರಾದ ಮುನಿಗಳು ಸರಸ್ವತಿ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದರು. ಈಗ ರಜನಿಲ್ಲದೆ ದರೋಡೆಕೋರರ ಹಾವಳಿ ಮಿತಿ ಮೀರಿದೆ. ಅಂಗರಾಜನ ವಂಶವನ್ನು ಪುನಃ ಮುಂದುವರೆಸಬೇಕು ಎಂದು ತಮ್ಮಲ್ಲೇ ಮಾತನಾಡಿಕೊಂಡು ಸ್ನಾನವನ್ನು ಮುಗಿಸಿ ನೇರವಾಗಿ ಅರಮನೆಯ ಕಡೆಗೆ ಹೊರಟರು. ಹೀಗೆ ಅರಮನೆಗೆ ಬಂದ ಋಷಿಗಳು ರಾಜಮಾತೆ ಸುನೀತಳಿಗೆ ವಂದಿಸಿ ರಾಜವೇಣನ ದೇಹವನ್ನು ತಮಗೆ ನೀಡುವಂತೆ ಕೇಳಿ ಪಡೆದರು. ನಂತರ ನದಿಯ ತೀರಕ್ಕೆ ಹೋಗಿ ಒಂದು ಗುಡಿಸಲಿನಲ್ಲಿ ಅವನ ದೇಹವನ್ನು ಇಟ್ಟು ವಿಶೇಷ ಉಪಕರಣಗಳನ್ನು ಬಳಸಿ ತಮ್ಮ ಮಂತ್ರಬಲದಿಂದ ವೇಣ ರಾಜನ ತೊಡೆಯನ್ನು ಮಂಥನ ಮಾಡಿದರು. ಅವನ ತೊಡೆಯಿಂದ ಒಂದು ಕಪ್ಪಗಿನ ಕುಬ್ಜ ವ್ಯಕ್ತಿಯ ಜನನ ಉಂಟಾಯಿತು. ಅವನ ಅಂಗಾಂಗಗಳು ಸಣ್ಣಗಿದ್ದವು, ಮೂಗು ಚಪ್ಪಟೆಯಾಗಿತ್ತು. ಅವನಿಗೆ ಬಾಹುಕ ಎಂದು ಹೆಸರನ್ನು ಇಟ್ಟರು. ಅವನಿಗೆ ವೇಣ ರಾಜನು ಮಾಡುತ್ತಿದ್ದ ಎಲ್ಲ ಪಾಪ ಕಾರ್ಯಗಳ ಜವಾಬ್ದಾರಿಯನ್ನು ವಹಿಸಿದರು. ಹಾಗೂ ಅವನ ಸಮುದಾಯಕ್ಕೆ ನಿಷಾದರು ಎಂದು ಕರೆಯಲಾಯಿತು. ಈ ನಿಷಾದರು ತಮ್ಮ ಕಳ್ಳತನ, ಬೇಟೆ ಇತ್ಯಾದಿ ಕಾರ್ಯಗಳಿಂದಾಗಿ ಕೇವಲ ಕಾಡು, ಬೆಟ್ಟಗಳಲ್ಲಿ ವಾಸ ಮಾಡತೊಡಗಿದರು.